ಈ ಜೀವ ನಿನಗಾಗಿ ಮುಂದುವರಿದ ಭಾಗ 88. ಆಫೀಸಿನಲ್ಲಿ ಶ್ರವಣ್ ಆದ್ಯಳಿಗೆ ಅಂಟಿಕೊಂಡೇ ಟ್ರೈನಿಂಗ್ ಕೊಡುತ್ತಿದ್ದಾಗ ಅದನ್ನು ನೋಡಿ ಅರ್ಜುನನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಆದ್ಯ ಹಿಂದೆ ಸರಿದಾಗಲೂ ಅವನು ಮತ್ತೆ ಅವಳಿಗೆ ಅಂಟಿಕೊಂಡೇ ಹೇಳಿಕೊಡತೊಡಗಿದನು. ಇದನ್ನು ನೋಡಿ ಅರ್ಜುನನಿಗೆ ಕೋಪ ಬಂದು ತನ್ನ ಸೀಟಿನಿಂದ ಎದ್ದು ಇನ್ನೇನು ಅವಳ ಹತ್ತಿರ ಹೋಗಬೇಕು. ಅಷ್ಟರಲ್ಲಿ ಅಗಸ್ತ್ಯ ಶ್ರವಣ್ ಹತ್ತಿರ ಹೋಗಿ ಅವನನ್ನು ದೂಡಿದನು. ಶ್ರವಣ್ ಕೆಳಗೆ ಬಿದ್ದಾಗ ಅವನಿಗೆ ಕೋಪ ಬಂದು ಅಗಸ್ತ್ಯನನ್ನು ಕೋಪದಿಂದ ದುರುಗುಟ್ಟಿ ನೋಡಿದ ಅವನು, ಏನು ಮಾಡ್ತಾ ಇದೆಯಾ ಅಂತ ಪರಿಜ್ಞಾನ ಇದೆಯಾ ನಿನಗೆ? ನಾನು ಇಲ್ಲಿನ ಮ್ಯಾನೇಜರ್. ನನ್ನನ್ನೇ ತಳ್ಳಕ್ಕೆ ನಿನಗೆ ಎಷ್ಟು ಧೈರ್ಯ? ನೀನೇನು ಟ್ರೈನಿಂಗ್ ಪೀರಿಯಡಲ್ಲಿದೆಯಾ? ನಿನ್ನ ಬಿಹೇವಿಯರ್ ಸರಿಯಿಲ್ಲ ಅಂತ MDಗೆ ಕಂಪ್ಲೇಂಟ್ ಮಾಡಿ ನಿನ್ನ ಅಪಾಯಿಂಟ್ಮೆಂಟ್ ಲೆಟರನ್ನೇ ಕ್ಯಾನ್ಸಲ್ ಮಾಡಿಸ್ತೀನಿ. ಏನಂದೆ ನೀನು? MDಗೆ ಕಂಪ್ಲೇಂಟ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ಲೆಟರನ್ನೇ ಕ್ಯಾನ್ಸಲ್ ಮಾಡಿಸ್ತೀಯಾ? ಹೋಗು, ಈಗಲೇ ಹೋಗಿ ಕಂಪ್ಲೇಂಟ್ ಮಾಡು ಅಂತ ಹೇಳಿದ ಅವನು ಕೋಪದಿಂದ ಅವನ ಹತ್ತಿರ ಹೋಗಿ, ನನ್ನ ಮಗನೇ, ಇನ್ನೊಂದು ಸಲ ನನ್ನ ತಂಗಿನ ಮುಟ್ಟಿದರೆ ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಅವಳು ಹಿಂದೆ ಜರುಗಿದ್ರೂ ಕೂಡ ಅವಳಿಗೆ ಮತ್ತೆ ಅಂಟಿಕೊಂಡಿದ್ದು ಇರಿಟೇಟ್ ಮಾಡ್ತೀಯಾ? ಇನ್ನೊಂದು ಸಲ ಅವಳಾಗಲಿ ಬೇರೆ ಯಾವ ಹುಡುಗಿಯಾಗಲಿ ತೊಂದರೆ ಕೊಡಕ್ಕೆ ಹೋದರೆ ನಿನ್ನ ಕೈಕಾಲು ಎರಡು ಮುರಿದಾಕ್ಬಿಡ್ತೀನಿ. ಇವತ್ತು ನಿನ್ನ ನಸೀಬು ಚೆನ್ನಾಗಿದೆ, ಅದಕ್ಕೆ ನೀನು ಉಳಿದ್ಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಇವತ್ತು ನೀನು ಚಟ್ಟ ಕಟ್ಟಿಬಿಡ್ತಾ ಇದ್ದೆ. ನನಗೇನು ಆವಾಜ್ ಆಗ್ತೀಯಾ? ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನಿನ್ನ ತಂಗಿ ಏನು ಸೀಮೆಗೆಲ್ಲದ ಸುಂದರಿನಾ? ದುಡ್ಡು ಬಿಸಾಕಿದ್ರೆ ನನ್ನ ಕಾಲು ಕೆಳಗಿರ್ತಾಳೆ. ಇಂಥ ಹುಡುಗಿರನ್ನ ಎಷ್ಟು ಜನರನ್ನು ನೋಡಿಲ್ಲ. ಮೊದಲು ಇದೇ ಥರ ನಾಟಕ ಮಾಡ್ತಾರೆ, ಆಮೇಲೆ ದುಡ್ಡಿನ ರುಚಿ ತೋರಿಸಿದ್ರೆ ತಾನಾಗೆ ಬರ್ತಾರೆ. ಅವನ ಮಾತು ಕೇಳಿ ಅರ್ಜುನ್, ಅಗಸ್ತ್ಯ, ಸನ್ನಿ ಮತ್ತು ಗಗನ್ಗೆ ತುಂಬಾ ಕೋಪ ಬರತೊಡಗಿತು. ಅಗಸ್ತ್ಯ ಅವನ ಕಾಲರ್ ಪಟ್ಟಿ ಹಿಡಿದಾಗ ಅರ್ಜುನ್ ಅವನ ಹತ್ತಿರ ಬಂದು, ಅಗಸ್ತ್ಯ ನೀನು ಹಿಂದೆ ಸರಿ, ಇವನನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಅವನ ಕಾಲರ್ ಪಟ್ಟಿ ಹಿಡಿದು ಅವನಿಗೆ ಚೆನ್ನಾಗಿ ಹೊಡೆಯತೊಡಗಿದನು. ಹೆಣ್ಮಕ್ಳಂದರೆ ನೀನು ಕಾಲಿನ ಕಸ ಅಂತ ಅಂದ್ಕೊಂಡಿದ್ಯಾ? ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ? ಇವತ್ತು ನಿನ್ನನ್ನು ಜೀವಂತವಾಗಿ ಬಿಡಲ್ಲ ಕಣೋ. ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಾ ಅಂತ ಹೇಳುತ್ತಾ ಅವನಿಗೆ ಚೆನ್ನಾಗಿ ಬಾರಿಸತೊಡಗಿದನು. ಅರ್ಜುನನ ಈ ಅವತಾರ ನೋಡಿ ಅಗಸ್ತ್ಯನಿಗೆ ಒಂದು ಕ್ಷಣ ಶಾಕ್ ಆಯಿತು. ಅವನಿಂದ ಶ್ರವಣ್ಗೆ ಏನಾದರೂ ಆಗಿಬಿಡುತ್ತೋ ಅನ್ನೋ ಭಯದಿಂದ ಅಗಸ್ತ್ಯ ಅವನನ್ನು ಹಿಂದಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡನು. ಬಿಡು ಅಗಸ್ತ್ಯ, ನನ್ನನ್ನು ಇವತ್ತು ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಕೋಪದಿಂದ ಹೇಳುತ್ತಿದ್ದಾಗ ಅಗಸ್ತ್ಯ ಅವನನ್ನು ಸಮಾಧಾನಪಡಿಸತೊಡಗಿದನು. ಕಾಮ್ ಡೌನ್ ಅರ್ಜುನ್, ಅವನಿಗೆ ಏನಾದರೂ ಆದರೆ ಕಷ್ಟ, ಆದರೆ ಆಗಲಿ ಬಿಡು. ನನ್ನ ಮಾತು ಕೇಳು ಅರ್ಜುನ್, ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ಮರಿಬೇಡ ಅಂತ ಹೇಳಿದಾಗ ಅರ್ಜುನ್ ಸ್ವಲ್ಪ ಮಟ್ಟಿಗೆ ಶಾಂತವಾದನು. ಗಲಾಟೆ ನಡೆಯುತ್ತಿದ್ದುದನ್ನು ಕೇಳಿಸಿಕೊಂಡ ಉತ್ತಮ್ರವರು ಅಲ್ಲಿಗೆ ಬಂದು ಶ್ರವಣ್ಣನ್ನು ನೋಡಿ, ಏನು ನಡೀತಾ ಇದೆ ಇಲ್ಲಿ? ಇವನಿಗೆ ರಕ್ತ ಬರುವ ಹಾಗೆ ಈ ರೀತಿ ಹೊಡೆದವರು ಯಾರು ಅಂತ ಕೋಪದಿಂದ ಕೇಳಿದಾಗ ಶ್ರವಣ್ ಅವರ ಹತ್ತಿರ ಕುಂಟುತ್ತಾ ಬಂದು, ಸರ್, ಇವರಿಬ್ಬರೇ ಸರ್ ನನಗೆ ಹೊಡೆದಿರೋದು. ಟ್ರೈನಿಂಗ್ ಕೊಡ್ತಾ ಇದ್ದೆ, ಸರಿಯಾಗಿ ಕೇಳಿಸಿದು ಬಿಟ್ಟು ನನ್ನ ಜೊತೆಗೇನು ವಾದ ಕೇಳಿದರು. ಮಾತಾಡೋಕ್ಕೆ ಹೋದರೆ ಹೊಡೆಕ್ಕೇನು ಬರ್ತಾರೆ ಸರ್. ನಿಮ್ಮ ಕಡೆಯವರಂತ ಸುಮ್ಮನೆ ಇದ್ದಿದ್ದಕ್ಕೆ ನನಗೆ ಈ ರೀತಿ ರಕ್ತ ಬರೋ ಹಾಗೆ ಹೊಡೆದ್ರು ಅಂತ ಸುಳ್ಳು ಕಥೆಯನ್ನು ಅವರಿಗೆ ತಿಳಿಸಿದನು. ಇಲ್ಲ ಸರ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಆದೇಳಿಗೆ ಅಂಟಿಕೊಂಡು ಹೇಳ್ಕೊಡ್ತಾ ಇದ್ದ. ಅವಳು ಹಿಂದೆ ಸರಿದ್ರು ಕೂಡ ಮತ್ತೆ ಅದೇ ರೀತಿ ಮಾಡ್ತಾ ಇದ್ದ, ಅದಕ್ಕೆ ನಾನೇ ಇವನಿಗೆ ಹೊಡೆದೆ ಸರ್ ಅಂತ ಅರ್ಜುನ್ ಹೇಳಿದಾಗ ಶ್ರವಣ್ ಮತ್ತೆ ನಾಟಕ ಮಾಡತೊಡಗಿದನು. ನೋಡಿ ಸರ್, ಹೇಗೆ ಸುಳ್ಳು ಹೇಳ್ತಾ ಇದ್ದಾನಂತ. ನಾನು ಅವಳಿಗೆ ಅಂಟಿಕೊಂಡಿದ್ದಿಲ್ಲ ಸರ್, ಅವಳೇ ನನ್ನ ಮೇಲೆ ಬೀಳೋಕ್ಕೆ ಬರ್ತಾ ಇದ್ದಿದ್ದು. ಅವಳು ಸರಿಯಿಲ್ಲ, ಹಾಗೆಯೇ ಇವರು ಕೂಡ ಸರಿಯಿಲ್ಲ ಸರ್. ಇದನ್ನು ಕೇಳಿ ಎಲ್ಲರಿಗೂ ಕೋಪ ಬರತೊಡಗಿತು. ಅಗಸ್ತ್ಯ ಕೂಡಲೇ ಅವನ ಕಾಲರ್ ಪಟ್ಟಿ ಹಿಡಿದು ಅವನ ಕೆನ್ನೆಗೆ ಪಟಾರನೆ ಬಾರಿಸಿದನು. ಇದನ್ನು ನೋಡಿ ಉತ್ತಮ್ರವರಿಗೆ ಒಂದು ಕ್ಷಣ ಶಾಕ್ ಆಯಿತು. ಕೆನ್ನೆಗೆ ಏಟು ಬಿದ್ದ ರಭಸಕ್ಕೆ ಶ್ರವಣ್ ನೆಲದ ಮೇಲೆ ಬಿದ್ದನು. ಮತ್ತೆ ನಾಟಕ ಶುರು ಮಾಡಿದವನು, ನೋಡಿದರೆ ಸರ್, ನಿಮ್ಮ ಎದುರುಗಡೆನೇ ಯಾವ ರೀತಿ ನನಗೆ ಹೊಡಿತಿದ್ದಾರೆ ಅಂತ. ಈಗಲಾದರೂ ನಿಮಗೆ ಗೊತ್ತಾಗಿರಬೇಕಲ್ವ ಸರ್, ಇವರೆಲ್ಲ ಸರಿಯಿಲ್ಲ ಅಂತ. ಅವನ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ಉತ್ತಮ್ರವರು, ಸಾಕು ಮುಚ್ಚಯ್ಯ ಬಾಯಿ, ಅವ್ರು ಏನು ಅಂತ ನಾನು ಹತ್ರ ಕಲಿತ್ಕೊಳ್ಬೇಕಾ? ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಹತ್ತಿರ ನಾಟಕ ಮಾಡ್ತೀಯಾ? ನೀನು ಇನ್ಮೇಲೆ ಇವರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗಿಲ್ಲ. ನಿನಗೆ ಸ್ವಲ್ಪ ದಿನದಿಂದ ಮ್ಯಾನೇಜರಾಗಿ ಪ್ರಮೋಷನ್ ಸಿಕ್ಕಿತ್ತಲ್ವಾ? ಇವತ್ತು ನಿನ್ನ ನಾನು ರೀಪ್ರಮೋಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ನೀನು ಎಲ್ಲರ ಥರ ಎಂಪ್ಲಾಯಿ ಅಷ್ಟೇ. ಏನು ಸರ್ ಇದು ಅನ್ಯಾಯ? ಇವ್ರ ಮಾತು ಕೇಳಿ ನೀವು ನನ್ನ ಪ್ರಮೋಷನ್ ಕಿತ್ಕೋಬೇಡಿ ಸರ್. ಇವ್ರು ಯಾರೂ ಸರಿ ಇಲ್ಲ, ನಾನು ನಂಬಿ ಸರ್.
ಅಂತ ಅವರ ಹತ್ತಿರ ಅಂಗಲಾಚತೊಡಗಿದನು. ಅವರು ಇವನ ಮಾತು ಕೇಳದೆ ಅಗಸ್ತ್ಯ ಮತ್ತು ಅರ್ಜುನನನ್ನು ತನ್ನ ಚೇಂಬರಿಗೆ ಕರೆದು ಹೊರಟು ಹೋದರು. ತನಗೆ ಬಂದಿದ್ದ ಪ್ರಮೋಷನ್ ಹೋಯ್ತಲ್ಲ ಅಂತ ಕೋಪ ಮಾಡಿಕೊಂಡ ಶ್ರವಣ್ ಅಗಸ್ತ್ಯ, ಅರ್ಜುನ್ ಮತ್ತು ಆದ್ಯಾಳ ಕಡೆ ನೋಡಿ, ನಿಮ್ಮೆಲ್ಲರಿಂದ ನನಗೆ ಬಂದಿದ್ದ ಪ್ರಮೋಷನ್ ಕೈ ತಪ್ಪಿ ಹೋಯಿತು. ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. ಈ ಆದ್ಯ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. 3 ಅಡಿ ಇದ್ಬಿಟ್ಟೆ ಇಷ್ಟೊಂದು ಕಾಂಚಲ್ಲಿ ತೋರಿಸ್ತೀಯ. ನಾನು ಏನು ಅಂತ ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ತೋರಿಸ್ತೀನಿ ಅಂತ ಹೇಳಿದಾಗ ಅರ್ಜುನ್ ಮತ್ತೆ ಕೋಪ ಮಾಡಿಕೊಂಡು ಅವನಿಗೆ ಹೊಡೆಯಲು ಹೋದನು. ಆಗ ಮತ್ತೆ ಅಗಸ್ತ್ಯ ಅವನನ್ನು ತಡೆದನು. ಅಷ್ಟರಲ್ಲಿ ಶ್ರವಣ್ ಭಯಗೊಂಡು ಅಲ್ಲಿಂದ ಹೊರಟು ಹೋದನು. ಇದನ್ನು ನೋಡಿದ ಅಗಸ್ತ್ಯ, ಅರ್ಜುನ್, ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಅಂಕಲ್ ಇದ್ದಾರಲ್ವ, ಅವರೆಲ್ಲ ನೋಡ್ಕೋತಾರೆ. ನೀನೇ ನೋಡಿದಲ್ವ ಅಗಸ್ತ್ಯ, ಅವನು ಆದ್ಯಾಳ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದ ಅಂತ. ಅವನನ್ನು ಹೀಗೇನೆ ಬಿಟ್ಟು ಇನ್ನೂ ಜಾಸ್ತಿ ಮಾಡ್ತಾನೆ. ಆ ಥರ ಎಲ್ಲ ಏನೂ ಆಗಲ್ಲ ಅರ್ಜುನ್. ನಾವೆಲ್ಲ ಇರುವಾಗ ಅವಳಿಗೆ ಏನೂ ಆಗಲ್ಲ. ಅಗಸ್ತ್ಯ, ನೀನು ಅರ್ಜುನನ್ನು ತಡೆಯಬಾರ್ದಿತ್ತು. ಅವನಿಗೆ ಇನ್ನೂ 4 ಓದಿ ಬಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಸನ್ನಿ ಹೇಳಿದಾಗ ಗಗನ್ ಕೂಡ ಅವನ ಮಾತಿಗೆ ತಲೆ ತೂಗಿಸಿದನು. ನಾವೆಲ್ಲ ಇಲ್ಲಿ ಜಗಳ ಮಾಡೋಕ್ಕೆ ಬಂದಿರೋದಲ್ಲ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡೋಣ. ಅರ್ಜುನ್ ಬಾ, ಅಂಕಲ್ ಕರೆದ್ರಲ್ವ, ಹೋಗೋಣ ಅಂತ ಹೇಳಿ ಅವನನ್ನು ಉತ್ತಮ್ರವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದನು. ಇತ್ತ ಆದ್ಯಾಳ ಹತ್ತಿರ ಬಂದ ಸನ್ನಿ ಮತ್ತು ಗಗನ್, ಸಾರಿ ಆದ್ಯ, ಅವನು ಆ ಥರ ಮಾಡ್ತಾ ಇದ್ದಿದ್ದು ನಮಗೆ ಗೊತ್ತಾಗಲೇ ಇಲ್ಲ. ಗೊತ್ತಿದ್ರೆ ನಾವು ಆ ಥರ ನಡೆಗೆ ಬಿಡ್ತಾ ಇರಲಿಲ್ಲ. ಇಟ್ಸ್ ಓಕೆ ಗಗನ್ ಬ್ರೋ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಎಲ್ಲ ನಾಯಿಂದಾಗಿರೋದು. ಆದರೂ ಆದ್ಯ, ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಒಂದು ಮಾತು ನಮಗೆ ಹೇಳಿಲ್ಲ? ಹೇಳಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಇಲ್ಲ ಅಂದಿದ್ರೆ ಹೇಳ್ತಾ ಇದ್ದೆ. ಆಗಿದ್ದ ಹಾಗೆ ಹೋಯಿತು. ಮುಂದಕ್ಕೆ ಏನು ಆಗುತ್ತೆ ಅಂತ ನಾವು ನಿನ್ನ ಜೊತೆ ಇರ್ತೀವಿ. ಆದ್ಯ, ನೀನು ಅರ್ಜುನನ್ನು ನೋಟಿಸ್ ಮಾಡಿದೆಯಾ? ಅವನು ನಿನ್ನನ್ನು ಎಷ್ಟು ಕೇರ್ ಮಾಡ್ತಾನೆ. ನಿನಗೋಸ್ಕರ ಮ್ಯಾನೇಜರ್ಗೇನೆ ಸರಿಯಾಗಿ ಹೊಡೆದ್ಬಿಟ್ಟ. ಅವನ ಕಣ್ಣಲ್ಲಿ ಅದೆಷ್ಟು ರೋಷ ಇತ್ತು. ಒಳ್ಳೆ ಫಿಲಮ್ ಹೀರೋ ಥರ ಬಂದು ಹೀರೋಯಿನನ್ನು ಬಚಾವ್ ಮಾಡಿದ ಥರ ಇತ್ತು. ತುಂಬ ಒಳ್ಳೆ ಮನುಷ್ಯ. ನಾನು ಅವನನ್ನು ನೋಡಿದಾಗಿನಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಿನ್ನ ಮೇಲೆ ಒಂಥರ ಜಾಸ್ತಿ ಕೇರಿಂಗ್ ಇರೋ ಥರ ಇದೆ. ನಿನಗೆ ಒಂದು ಸ್ವಲ್ಪ ನೋವಾದರೆ ಅವನಿಗೆ ಸಹಿಸ್ಕೊಳಕ್ಕಾಗಲ್ಲ. ತಪ್ಪು ತಿಳ್ಕೊಬೇಡ ಆದ್ಯ, ನಾನು ನನ್ನ ಮಾತು ಹೇಳ್ತೀನಿ. ಹೇಳಿ ಸನ್ನಿ, ಅದ್ರಲ್ಲಿ ತಪ್ಪು ತಿಳ್ಕೊಳೋದು ಏನಿದೆ? ನಾನೇನಾದರೂ ಹುಡುಗಿಯಾಗಿ ನಿನ್ನ ಜಾಗದಲ್ಲಿ ಇದ್ದಿದ್ದರೆ ಇಷ್ಟ ತನಕ ಅರ್ಜುನ್ ನಾನು ಲವ್ ಮಾಡ್ತಾಯಿದ್ದೆ. ಅವನು ಕೇರಿಂಗ್ ನೇಚರ್ ನೋಡಿ ನಿನಗೆ ಯಾವತ್ತೂ ಅವನ ಮೇಲೆ ಲವ್ ಆಗಿಲ್ವಾ? ಸುಮ್ಮನೆ ಹೇಳಿದ ಅಷ್ಟೇ. ಮನಸ್ಸಿದ್ರೆ ಹೇಳು, ಇಲ್ಲಾಂದರೆ ಬಿಟ್ಬಿಡು. ಪ್ರೀತಿ ಯಾವತ್ತೂ ಆಗಿಬಿಟ್ಟಿದೆ. ಆದರೆ ಅವನು ನನ್ನಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ ಅಂತ ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆಗ ಸನ್ನಿ ಮತ್ತೆ ಅವಳನ್ನು ಕರೆದು, ಆದ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಎಲ್ಲ ನಾವು ಅಂದ್ಕೊಳ್ಳೋ ಥರ ಆಗಲ್ಲ ಅಲ್ವಾ? ಅವನ ಮಾತು ಕೇಳಿದ ಗಗನ್ ಅವಳ ಹತ್ತಿರ ಬಂದು, ನಿನಗೆ ಅರ್ಜುನ್ ಅಂದರೆ ಇಷ್ಟನಾ? ಇಷ್ಟ ಇದ್ದರೆ ಹೇಳು, ನಾವು ನಿಮ್ಮನ್ನು ಒಂದು ಮಾಡ್ತೀವಿ. ನಾನು ಅರ್ಜುನನ್ನು ಇಷ್ಟಪಡೋ ವಿಷಯ ಇವ್ರಿಗೆ ಏನಾದರೂ ಗೊತ್ತಾದರೆ ಅದು ಅಗ್ಗು ಕಿವಿ ತನಕ ಹೋಗೋಕ್ಕೆ ಜಾಸ್ತಿ ಟೈಮ್ ತಾಗಲ್ಲ. ನನ್ನ ಪ್ರೀತಿಯ ವಿಷಯ ಇವರಿಗೆ ಗೊತ್ತಾಗಬಾರ್ದು ಅಂತ ಅಂದುಕೊಂಡ ಅವಳು, ನಾನು ಯಾರನ್ನು ಇಷ್ಟಪಡ್ತಾ ಇಲ್ಲ. ನೀನು ಆಗಲೇ ಹೇಳಿದ ಮಾತು ಕೇಳಿ ನೀನು ಎಲ್ಲೋ ಅರ್ಜುನನ್ನು ಇಷ್ಟಪಡ್ತಾ ಇದ್ದೆ ಅಂತ ಅಂದ್ಕೊಂಡೆ. ಅವನನ್ನು ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು, ತುಂಬಾ ಒಳ್ಳೆಯವನು. ಲಾಯರ್ ಆಗಿದ್ದರೂ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಬೆರೀತಾನೆ. ಇಲ್ಲಿ ನಿನಗೆ ಯಾರಾದರೂ ತೊಂದರೆ ಕೊಟ್ಟರೆ ಮೊದಲು ನಮಗೆ ಹೇಳು, ನಾವು ಅವರನ್ನು ವಿಚಾರಿಸ್ಕೊಳ್ತೀನಿ. ಹೌದು ಆದ್ಯ, ಗಗನ್ ಸರಿಯಾಗಿ ಹೇಳ್ತಾ ಇದ್ದಾನೆ. ನಿನಗೇನಾದರೂ ತೊಂದರೆ ಆದರೆ ಯಾವುದೇ ಸಂಕೋಚ ಇಲ್ಲದೆ ನಮಗೆ ಹೇಳು. ಆಮೇಲೆ ಆ ಸಿಮ್ರನ್ ಮತ್ತು ನೇಹಾಳಿಂದ ದೂರ ಇರು. ಓಕೆ ಬ್ರೋ, ಇನ್ಮೇಲೆ ಏನಿದ್ರು ನಿಮ್ಮ ಹತ್ರ ಹೇಳ್ಕೊತೀನಿ ಅಂತ ಹೇಳುತ್ತಾ ಅರ್ಜುನನ ಬಗ್ಗೆ ಯೋಚನೆ ಮಾಡತೊಡಗಿದಳು. ಅಂಕಲ್ ಅರ್ಜುನ್ಗೆ ಬೈಯಕ್ಕೆ ಕರೆದುಕೊಂಡು ಹೋದರೆ ಹೇಗೆ? ಅಲ್ಲಿ ಏನು ನಡೀತಾ ಇರ್ಬೋದು? ಹಾರ್ಟ್ ಬೀಟ್ ಜೋರಾಗ್ತಾ ಇದೆ. ಅಂಕಲ್ ಅರ್ಜುನ್ಗೆ ಬೈಯದೇ ಇರಲಿ ದೇವರೇ. ನನಗೋಸ್ಕರ ಎಲ್ಲಿದ್ದಾನೆ ಅನ್ನೋದನ್ನೇ ಮರೆತುಬಿಟ್ಟು ಫೈಟ್ ಮಾಡ್ತಾನೆ. ನಾನು ಹತ್ತಿರ ಹೋದರೆ ನನ್ನಿಂದ ದೂರ ಆಗ್ತಾನೆ. ಏನಕ್ಕೆ ಈ ಥರ ಮಾಡ್ತಾನೆ ಅಂತ ಗೊತ್ತಾಗ್ತಾಯಿಲ್ಲ ಅಂತ ಅಂದುಕೊಳ್ಳುತ್ತಾ ಅರ್ಜುನನ ಬಗ್ಗೆ ಯೋಚನೆ ಮಾಡತೊಡಗಿದಳು.
ಇತ್ತ ಉತ್ತಮ್ರವರ ಕ್ಯಾಬಿನ್ನಲ್ಲಿದ್ದ ಅರ್ಜುನ್ ಮತ್ತು ಅಗಸ್ತ್ಯ ಮೌನವಾಗಿದ್ದರು. ಅವರನ್ನು ನೋಡಿದ ಉತ್ತಮ್ರವರು, ಏನಿಬ್ಬರು ಮೌನವಾಗಿದ್ದೀರಾ? ಅಲ್ಲಪ್ಪ, ನೀನು ಬರೀ ಲಾಯರ್ ಅಂತ ಅಂದ್ಕೊಂಡಿದ್ದೆ. ನಿನ್ನನ್ನು ನೋಡ್ತಾ ಇದ್ದರೆ ಹೊಸ ಹೊಸ ಟ್ಯಾಲೆಂಟ್ಗಳು ಹೊರಬರ್ತಾ ಇದೆ. ಸ್ವಲ್ಪ ಎಲ್ಲಿದೆಯಾ ಅನ್ನೋ ಪರಿಜ್ಞಾನ ಇರಬೇಕಲ್ವಾ? ಆಫೀಸಲ್ಲಿ ಈ ಥರ ಎಲ್ಲ ರೌಡಿಸಮ್ ತೋರಿಸಿದ್ರೆ ನಿನ್ನ ಇಮೇಜ್ ಗತಿ ಏನು? ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ದನ್ನು ಕಲ್ತ್ಕೋ. ಆಯಿತು ಸರ್. ನಿನ್ನ ಅಪ್ಪ ನನ್ನ ಗೆಳೆಯ, ಸರ್ ಅಂತ ಕರೆಯಬೇಕಾಗಿಲ್ಲ, ಅಂಕಲ್ ಅಂತ ಕರೆ ಸಾಕು. ನೀನು ಈ ಥರ ಮಾಡಿರೋ ವಿಷಯ ನಿನ್ನ ಅಪ್ಪನಿಗೆ ಏನಾದರೂ ಗೊತ್ತಾದರೆ ನನಗೇನೆ ಕ್ಲಾಸ್ ತಗೊಂಡ್ಕೊಂಡು ಬಿಡ್ತಾನೆ. ಇನ್ಮೇಲೆ ಈ ಥರ ಮಾಡಬೇಡ, ಗೊತ್ತಾಯ್ತಾ? ಅವನಿಗೆ ಕೈ ಮಾಡೋ ಮುಂಚೆ ವಾರ್ನ್ ಮಾಡಬೇಕಿತ್ತು. ಅವನು ತಪ್ಪು ಮಾಡಿದ್ದಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವನಿಗೆ ಪನಿಷ್ ಮಾಡೋಕ್ಕೆ ನಾನಿದ್ದೀನಿ. ವೈಲೆಂಟ್ ಆಗೋದನ್ನು ಬಿಟ್ಟು ಸೈಲೆಂಟಾಗಿ ಪರಿಸ್ಥಿತಿನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಂತ ತಿಳ್ಕೋಬೇಕು. ನೀನು ಲಾಯರ್, ನಿನಗೆ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇನ್ನು ನೀನು ಅಗಸ್ತ್ಯ, ನೀನು ಕೂಡ ಜಾಸ್ತಿ ವೈಲೆಂಟ್ ಆಗೋಕ್ಕೆ ಹೋಗಬೇಡ. ಎಲ್ಲರ ದೃಷ್ಟಿ ನಿಮ್ಮ ಕಡೆ ಫೋಕಸ್ ಆದರೆ ಕಷ್ಟ ಆಗುತ್ತೆ. ಆ ಶ್ರವಣ ಅಂತೇಳೋ ತಂಟೆಗೆ ಬರೆದ ಹಾಗೆ ನಾನು ನೋಡ್ಕೊಳ್ತೀನಿ. ಸರಿ, ನೀವಿನ್ನು ಹೊರಡಿ. ನಾನು ಹೇಳಿದ ವಿಷಯನ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಆಯಿತು ಅಂಕಲ್ ಅಂತ ಹೇಳಿದ ಅವರಿಬ್ಬರು ಅಲ್ಲಿಂದ ಹೊರ ನಡೆದರು. ನನ್ನ ಅಂತೇಳೋ ತಂಟೆಗೆ ಯಾರಾದರೂ ಬಂದರೆ ಅವ್ರ ಕೈಕಾಲು ಮುರಿದು ಹಾಕ್ಬಿಡ್ತೀನಿ. ಆ ಟೈಮಲ್ಲಿ ಸೈಲೆಂಟ್ ಆಗೋ ಚಾನ್ಸೇ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಜೊತೆಗೆ ಬರುತ್ತಿದ್ದ ಅಗಸ್ತ್ಯ ಒಂದು ಸಲ ಅರ್ಜುನನ್ನು ನೋಡಿದನು. ಅರ್ಜುನ್ ಈ ಥರ ವೈಲೆಂಟ್ ಆಗಿದ್ದಾನೆ ನಾನು ಯಾವತ್ತೂ ನೋಡೇ ಇಲ್ಲ. ಅಂತೇಳಿಗೋಸ್ಕರ ಇಷ್ಟೊಂದು ವೈಲೆಂಟ್ ಆದ್ನ? ನಾನೇ ಕೋಪಿಷ್ಟ ಅಂತ ಅಂದ್ಕೊಂಡಿದ್ದೆ. ಇವನು ನನಗಿಂತಲೂ ಕೋಪಿಷ್ಟ. ಒಂದಂತೂ ಖುಷಿಯಾಯಿತು, ನಾನಿಲ್ಲದ ಟೈಮಲ್ಲಿ ಇವನು ಅದೇಳನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಇವನಿಗೆ ಅದೇ ಇಷ್ಟನಾ? ಹೇಗೆ ಕಂಡುಹಿಡೀಲಿ ಅಂತ ಅಂದುಕೊಳ್ಳುತ್ತಾ ತಮ್ಮ ಕೆಲಸದ ಜಾಗಕ್ಕೆ ಹೋದರು. ಸಾಯಂಕಾಲ ಆಫೀಸು ಮುಗಿಸಿಕೊಂಡು ಎಲ್ಲರೂ ಮನೆಗೆ ಹೊರಟರು. ಅರ್ಜುನನ ಜೊತೆ ಹೋಗುತ್ತಿದ್ದ ಆದ್ಯ ಅವನಿಗೆ ಪ್ರಶ್ನೆ ಮಾಡತೊಡಗಿದಳು. ನನಗೋಸ್ಕರ ಯಾಕೆ ಅವನಿಗೆ ಅಷ್ಟೊಂದು ಹೊಡೆದೆ? ಯಾಕೆ ಹೊಡೆದೆ? ಸುಮ್ಮನೆ ಎದ್ಬಿಡ್ಬೇಕಿತ್ತ? ಅದು ಹಾಗಲ್ಲ. ನಾನು ಹತ್ತಿರ ಬಂದರೆ ದೂರ ಹೋಗ್ತೀಯ, ನನ್ನನ್ನು ಇಗ್ನೋರ್ ಮಾಡ್ತೀಯ. ಅದೇ ನನ್ನನ್ನು ಯಾರಾದರೂ ಚುಡಾಯಿಸಿದ್ರೆ ನಿನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನು ನಾನು ಏನಂತ ತಿಳ್ಕೊಳ್ಳಿ? ನೀನು ಏನು ತಿಳ್ಕೊಳ್ಳೋದು ಬೇಡ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೂ ಕೂಡ ನಾನು ಅದೇ ಥರ ಮಾಡ್ತಾಯಿದ್ದೆ ಅಂತ ಹೇಳಿ ಅಗಸ್ತ್ಯ ಇದ್ದಲ್ಲಿ ಹೋಗತೊಡಗಿದನು. ಒಂದು ಸಲ ಹಿಂತಿರುಗಿ ನೋಡಿ ಮತ್ತೆ ಮುಂದೆ ನಡೆದನು. ನೀನಂದರೆ ನನಗೆ ತುಂಬ ಇಷ್ಟ ಕಣೆ. ಈ ವಿಷಯನ ಎಲ್ಲರೆದುರು ಕೂಗಿ ಹೇಳಬೇಕಂತ ಮನಸ್ಸಾಗ್ತಾಯಿದೆ. ಆದರೆ ನಾನು ಆ ಥರ ಮಾಡೋಕ್ಕಾಗಲ್ಲ. ನನ್ನ ಡ್ಯಾಡ್ಗೋಸ್ಕರ ನಾನು ಸುಮ್ಮನೆ ಇರಬೇಕು. ನಿನಗೆ ಯಾವ ರೀತಿಯ ತೊಂದರೆ ಆಗದಂತೆ ನಾನು ನಿನ್ನನ್ನು ನೋಡ್ಕೋತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮುಂದೆ ಸಾಗಿದನು. ಆದ್ಯ ಅವನ ಮಾತು ಕೇಳಿ ಬೇಜಾರಾಗಿ ಅವರ ಹಿಂದೆನೇ ಹೋಗತೊಡಗಿದಳು. ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒರೆಸುತ್ತಾ ಭಾರವಾದ ಮನಸ್ಸಿನಿಂದ ಮುಂದೆ ಹೆಜ್ಜೆ ಹಾಕತೊಡಗಿದಳು. ಕತೆ ಮುಂದುವರಿಯುವುದು. ಪ್ರಮೋಟ್ ಆದ ಶ್ರವಣ್ನಿಂದ ಅಗಸ್ತ್ಯ, ಅರ್ಜುನ್ ಮತ್ತು ಆದ್ಯಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೊಂದರೆ ಆಗಬಹುದು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.